ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಎನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 129. ಇಂದಿನ ಸಂಚಿಕೆಯಲ್ಲಿ ತನ್ನ ಬಾಯಿಂದ ಇಂದು ಗಾಳಿ ಊದುತ್ತಾ ಹೇಗಾಯಿತು ಎಂದು ಆ ಚುಚ್ಚಿದ ಗ್ಲಾಸ್ ಪೀಸ್ ತೆಗೆದು ಲಾರೆನ್ಸ್ ಸರ್, ಡಾಕ್ಟರ್ಗೆ ಕಾಲ್ ಮಾಡಿ ಎಂದು ತಾನೇ ನೀಟಾಗಿ ಬ್ಲಡ್ ಒರೆಸುತ್ತಿದ್ರೆ ಅಗಸ್ತ್ಯ ಮಾತ್ರ ಅವಳ ಮಾತು ಅವಳನ್ನು ನೋಡುತ್ತಾ ಸೈಲೆಂಟ್ ಆಗಿ ಕೂತಿದ್ದ. ಎಂದು ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಚ್ಚಿದ ಕೂಡಲೇ ಅಗಸ್ತ್ಯ ಆ ಹುರಿಗೆ ಎಂದು ಕೈ ಕಿತ್ಕೊಳ್ಳೋಕ್ಕೆ ನೋಡಿದ್ರೆ ಹುಡುಗಿ ಏನಾಗಿಲ್ಲ, ಎಲ್ಲ ಸರಿಯಾಗುತ್ತೆ ಎಂದು ಮತ್ತೊಮ್ಮೆ ತನ್ನ ಬಾಯಿಂದ ಗಾಳಿ ಓದುತ್ತಿದ್ರೆ ಹುಡುಗನ ನೋವು ಮಾಯ. ಅಗಸ್ತ್ಯ, ಇಂದು ನನಗೆ ನಿನ್ನಿಂದ ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಎಂದು, ಹಾಗೆ ನೀನು ಹೋಗೋಕ್ಕೂ ಬಿಡಲ್ಲ. ಖಂಡಿತ ನಾನು ನನ್ನ ಮದುವೆ ಸಂಬಂಧನ ಉಳಿಸ್ಕೊಳ್ತೀನಿ. ನಮ್ಮಮ್ಮ ಮೆಚ್ಚಿದ ಸೊಸೆ ನೀನು, ನಮ್ಮನೆ ಮಹಾರಾಣಿ ನೀನು, ಈ ಅಗಸ್ತ್ಯ ಪಟೇಲ್ ವೈಫ್ ನೀನು. ನೀನು ನನ್ನಿಂದ ದೂರ ಹೋಗೋ ಹಾಗಿಲ್ಲ, ಹೋಗೋಕ್ಕೆ ನಾನು ಬಿಡೋದು ಇಲ್ಲ ಎಂದು ಹಿಂದೂ ಮುಖನೇ ನೋಡುತ್ತಿದ್ದ. ಅಗಸ್ತ್ಯ ಪ್ರೀತಿಯಿಂದ ಹುಡುಗಿನ ನೋಡ್ತಾ ಇಂದು ಎಂದು ತುಂಬ ಮೃದುವಾಗಿ ಕರೆದ್ರೆ ಹಿಂದೂ ಕತ್ತೆತ್ತಿ, ಹಾಗೋಯ್ತು, ಸೆಪ್ಟಿಕ್ ಇಂಜೆಕ್ಷನ್ ತಗೊಳ್ಳಿ, ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಎಂದು. ಇಷ್ಟು ದೊಡ್ಡ ಗಾಯ ಆಗಿದೆ, ಅಷ್ಟಕ್ಕೂ ಆ ಲೇಗಿ ಪೆಟ್ಟಾಯಿತು, ಕನ್ನಡಿ ಮುಂದೆ ಏನು ಮಾಡ್ತಿದ್ರಿ, ಅಲ್ಲೋಗಿದ್ರಾ ಬಾಕ್ಸಿಂಗ್ ಮಾಡೋಕ್ಕೆ ಎಂದು ಉಬ್ಬಾರಿಸಿದ್ರೆ ಅಗಸ್ತ್ಯನಿಗೆ ನಗು ಬಂದಿತ್ತು. ಸಣ್ಣದಾಗಿ ನಗುತ್ತಾ, ತುಂಬ ದಿನ ಆಯಿತು ಅಲ್ವಾ, ವರ್ಕೌಟ್ ಮಾಡಿ ಎಂದ. ಇಂದು ಕೂಡ ಸಣ್ಣಗೆ ನಗುತ್ತಾ, ನಿಮಗೆ ಬೇರೆ ಜಾಗ ಸಿಗಲಿಲ್ವಾ ಎಂದು ಅವನ ಕೈ ಬಿಟ್ಟು ಅದನ್ನೆಲ್ಲ ಎತ್ತಿಡೋಕೆ ನೋಡುವ ಹುಡುಗಿ ಕೈ ಹಿಡಿದು ತನ್ನ ಹತ್ರ ಬರಸೆಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಥ್ಯಾಂಕ್ಸ್ ಫಾರ್ ಡ್ರೆಸ್ಸಿಂಗ್ ಎಂದ. ಇಂದು ಅವನ ಮಡಿಲಲ್ಲಿ ಕೂತು ಅದಕ್ಕೆ ಥ್ಯಾಂಕ್ಸ್ ಯಾಕೆ ಎಂದು ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡುವ ಹುಡುಗಿನ ಅಗಸ್ತ್ಯನ ಬಾಹುಬಂಧನದಲ್ಲಿ ಬಂದಿಯಾಗಿದ್ದಾಳೆ. ಅವಳನ್ನು ಬಿಡದ ಅಗಸ್ತ್ಯ, ಯು ಆರ್ ಸೋ ಅಮೇಝಿಂಗ್. ಆ ಲಾರೆನ್ಸ್ ಕೂಡ ನನ್ನ ನೋವು ಕಡಿಮೆ ಮಾಡೋಕ್ಕಾಗಿಲ್ಲ, ಬಟ್ ನಿನ್ನ ಕೈಯಲ್ಲಿ ಏನೋ ಜಾದು ಇದೆ ಎಂದ ಅವಳ ಮುಖನೇ ನೋಡುತ್ತಾ. ಇಂದು ಅದು ಯಾವ ಜಾದೂನೂ ಇಲ್ಲ, ಏನೂ ಇಲ್ಲ, ಅದು ನಾನೇ ಮೆಂಟಿ ಅಲ್ವಾ ಅದಕ್ಕೆ ಎಂದರೆ ಅಗಸ್ತ್ಯ ತನ್ನ ಕಣ್ಣನ್ನು ಕಿರಿದಾಗಿಸಿ ಅಂದರೆ ಎನ್ನುವಂತೆ ನೋಡಿದ್ರೆ ಹುಡುಗಿ ತಾನು ಈಗ ಮಾತಾಡ್ತಿದ್ದೀನಿ ಅನ್ನೋದನ್ನು ಮರೆತು ಪ್ರೀತಿಸಿದವರು ಮಾಡುವ ಕೆಲಸ ಅವರಿಗೆ ಸ್ವಲ್ಪನೂ ನೋವು ಮಾಡಲ್ವಂತೆ. ಅದು ಪ್ರೀತಿಗಿರೋ ಜಾದು, ನಂದಲ್ಲ ಎಂದರೆ ಅಗಸ್ತ್ಯ ತಕ್ಷಣ ಡು ಯು ಲವ್ ಮೀ ಎಂದ ಡೈರೆಕ್ಟಾಗಿ. ಅಗಸ್ತ್ಯನ ಡೈರೆಕ್ಟ್ ಮಾತು ಈಗ ಇಂದು ಮುಖ ಬ್ಲಷ್ ಆಗಿ ಮುಖ ಕೆಳಗೆ ಮಾಡಿದ್ರೆ ಅಗಸ್ತ್ಯ ಅವಳ ಗಲ್ಲ ಹಿಡಿದು, ಹೇಳು ಇಂದು, ಡು ಯು ಲವ್ ಮೀ, ನನ್ನ ಪ್ರೀತಿ ಮಾಡ್ತೀಯಾ? ಈ ಅಗಸ್ತ್ಯನಿಗೆ ನಿನ್ನ ಲೈಫ್ ಮತ್ತು ನಿನ್ನ ಹೃದಯದಲ್ಲಿ ಸ್ವಲ್ಪ ಜಾಗ ಕೊಡ್ತೀಯಾ ಎಂದು ಕೇಳ್ದ. ಹುಡುಗಿ ನೇರವಾಗಿ ಅಗಸ್ತ್ಯನ ಕಣ್ಣನ್ನು ನೋಡುತ್ತಿದ್ದವಳು ಹಾಗೆ ಮೈ ಮರೆತು ನೋಡ್ತಿದ್ರೆ ಅಗಸ್ತ್ಯ ಕೂಡ, ಹೇಳು ಇಂದು, ಇವತ್ತು ಎಲ್ಲ ಮುಗಿಲಿ, ನಮ್ಮಿಬ್ಬರ ಮದುವೆಗೆ ಒಂದು ಅರ್ಥ ಬರೆಯೋಣ ಎಂದ. ಇಂದು ಅಗಸ್ತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ನನ್ನ ಜೀವನದಲ್ಲಿ ನೀವು ಬಂದ ಮೇಲೆ ಏನೋ ಒಂದು ಸಪೋರ್ಟಿಂಗ್ ಸಿಕ್ಕಿತು. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋದು ಬರಲೇ ಇಲ್ಲ. ನನಗೇನಾದರೂ ಕಷ್ಟ ಆದರೆ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ಇಷ್ಟು ದೂರ ಬಂದು ಇಷ್ಟು ದೊಡ್ಡ ಕಂಪನಿನ ಅತಿ ಕಡಿಮೆ ಸಮಯದಲ್ಲಿ ಪಾಪ್ಯುಲರ್ ಮಾಡಿದ್ದು ಎಂದರೆ ಅಗಸ್ತ್ಯ ಕೂಡ ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ನೀನನ್ನು ಬಿಟ್ಟು ಹೋಗ್ತೀಯಾ ಎಂದ ಅವಳ ಮುಖನೇ ನೋಡ್ತಾ. ಇಂದು ತುಸು ಉಪ್ಪು ಗಂಟಿಕ್ಕಿ, ಯಾರು ನನಗೆ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಎಂದರೆ ಅಗಸ್ತ್ಯ, ನಾನು ಕೆಟ್ಟವನು ಹಾಗೆ ಹೀಗೆ ಅಂತ ಎಂದ. ಇಂದು ಒಮ್ಮೆ ಅಗಸ್ತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನೀವು ಕೆಟ್ಟವರಾಗಿದ್ದರೆ ನನ್ನ ನೋಡಿದ ಮೇಲೂ ಹೀಗೆ ನನಗಾಗಿ ಕಾಯ್ತಿರಲಿಲ್ಲ. ನನ್ನ ಅಣ್ಣ, ನನ್ನ ತಾಯಿ ತವರಿನವರು ಎಷ್ಟೆಲ್ಲ ಮಾಡಿದರೂ ಮರೆತು ನನಗಾಗಿ ಇಲ್ಲಿ ಮಾಡೋ ನಿಮ್ಮ ಕೆಲಸ ಬಿಟ್ಟು, ನಿಮ್ಮ ಫ್ಯಾಮಿಲಿ ಬಿಟ್ಟು ನನಗಾಗಿ ಕಾಯ್ತಿರಲಿಲ್ಲ ಎಂದರೆ ಅಗಸ್ತ್ಯನ ಕಣ್ಣು ತುಂಬಿತು. ಇಂದು ಅವನ ಎದೆಗೆ ಒರಗಿ, ನನ್ನ ಯಾವತ್ತೂ ಬಿಟ್ಟು ಹೋಗಬೇಡಿ ಅಗಸ್ತ್ಯ ಅವರೇ, ನನಗೆ ನಿಮ್ಮನ್ನು ನೋಡಿದ್ರೆ ಭಯ ಆಗತ್ತೆ, ಆದರೆ ನಿಮ್ಮ ಜೊತೆ ಇದ್ದರೆ ನನಗೆ ಯಾವ ಭಯನೂ ಇರಲ್ಲ, ಯಾಕಂದರೆ ನನ್ನ ಗಂಡ ನನ್ನನ್ನು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದಳು. ಅಗಸ್ತ್ಯ, ಎಸ್ ಇಂದು, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಅಗಸ್ತ್ಯನ ಪೂರ ಲೈಫ್ ನಿನಗೆ ಮಾತ್ರ ಇರೋದು. ಅದೇನಾದರೂ ಅದೆಂಥ ಸಂದರ್ಭ ಬಂದರೂ
ಇಬ್ಬರು ಕೂತು ಯೋಚಿಸಿ ಎದುರಿಸೋಣ. ಬಟ್ ಯಾವತ್ತೂ ದೂರ ಆಗುವ ಸಂದರ್ಭ ಬರೋದೇ ಇಲ್ಲ. ಆ್ಯಂಡ್ ಐ ವಿಶ್ ಬರೋದು ಬೇಡ ಎಂದು ಇಂದುನ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿದ. ಇಂದು ಅವನೆದೆಯ ಮೇಲೆ ಗುಪ್ಪಿಯಾಗಿ ಅವನನ್ನ ತಬ್ಬಿ ಸಣ್ಣದಾಗಿ ಐ ಲವ್ ಯು ಅಗಸ್ತ್ಯ ಅವರೇ ಎಂದರೆ ಇಂದುವಿನ ಪ್ರೀತಿ ತುಂಬಿದ ಮಾತುಗಳು ಸಣ್ಣದಾಗಿ ಅಗಸ್ತ್ಯನ ಕಿವಿಗೂ ಕೇಳಿತು. ಅವನು ಏನು ಏನು ಹೇಳ್ದೆ ಎಂದ ಅವಳನ್ನು ತುಸು ದೂರ ತರಿಸಿ. ಇಂದು ಹಾಂ ಏನು ಏನು ಹೇಳ್ದೆ? ಏನಿಲ್ಲ, ಈಗ ನೋವು ಹೇಗಿದೆ? ಆ ಲಾರೆನ್ಸ್ ಸರ್ ಡಾಕ್ಟರ್ಗೆ ಕಾಲ್ ಮಾಡಿದ್ರಾ ಹೇಗೆ ಎಂದು ಅವನ ಮುಖ ನೋಡು ಸಾಹಸ ಮಾಡದೆ ಎದ್ದು ಹೊರ ಹೋಗುವ ಹುಡುಗಿ ಕೈ ಹಿಡಿದ ಅಗಸ್ತ್ಯ. ಇಂದು ನೀನೇನೋ ಹೇಳ್ದೆ, ಹೇಳದನ ವಾಪಸ್ ಎಂದ. ಆದರೆ ನಿಜ ಒಪ್ಕೊಳ್ಳೋದ ಇಂದು ನಾನೇನು ಹೇಳಿದೆ? ಏನೂ ಇಲ್ಲ, ನೀವು ಮಲಗಿ ರೆಸ್ಟ್ ಮಾಡಿ ಎಂದು ಹೋಗೋ ಹುಡುಗಿ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ನೋ ನೀನೇನೋ ಹೇಳಿದೆ ಹೇಳು ಇಂದು ಎಂದರೆ ಇಂದು ಅಯ್ಯೋ ನಾನು ಏನೂ ಹೇಳಿಲ್ಲ ಎಂದಳು. ಅಗಸ್ತ್ಯ ನೋ ನೀನೇನೋ ಹೇಳಿದೆ ಎಂದರು. ಹುಡುಗಿ ವಾದ ಮಾಡುತ್ತಾ ನೋ ಎಂದರೆ ಹುಡುಗ ಎಸ್, ಹುಡುಗಿ ನೋ. ಹೀಗೆ ಸ್ವಲ್ಪ ಸಮಯ ನಡೆದು ಕೊನೆಗೂ ಹಿಂದೂ ಮಾತಿನ ಬರದಲ್ಲಿ ಎಸ್ ಎಂದರೆ ಅಗಸ್ತ್ಯ ಏನು ಹೇಳಿದೆ ಎಂದ. ಹುಡುಗಿ ಸಡನ್ ಆಗಿ ಐ ಲವ್ ಯು ಎಂದರೆ ಅಗಸ್ತ್ಯ ಐ ಲವ್ ಯು ಟು ಎಂದು ಸಣ್ಣಗೆ ನಕ್ಕ. ಇಬ್ಬರ ಮಾತಿನ ಚಕಮಕಿಯಲ್ಲಿ ಹಿಂದೂ ತನ್ನ ಮನದಾಳದ ಮಾತನ್ನು ಹೇಳಿದು. ಈಗ ವಾಸ್ತವ ಅರಿತು ಎಂದು ತುಸು ನಾಚಿಕೆಯಾದವಳ ಥರ ಒಂದು ಕೈಯಲ್ಲಿ ಮುಖ ಮುಚ್ಚಿ ಎತ್ತೇಳೋಕೆ ನೋಡುವ ಹುಡುಗಿ ಕೈ ಹಿಡಿದ ಅಗಸ್ತ್ಯ ಐ ಲವ್ ಯು ಎಂದ. ಮತ್ತೊಮ್ಮೆ ಹಿಂದೂ ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಇವ್ರ ಹತ್ರ ಮಾತಿಗಿರಲೇಬಾರ್ದಿತ್ತು ಎಂದುಕೊಂಡರೆ ಅಗಸ್ತ್ಯ ಇನ್ನಷ್ಟು ಜೋರಾಗಿ ಐ ಲವ್ ಯು ಎಂದರೆ ಹುಡುಗಿ ಅಶೋ ಇವ್ರಿಗೇನಾಯಿತು ಎಂದು ಶ್ ಎಂದು ಅವನ ಬಾಯಿ ಮೇಲೆ ತನ್ನ ಕೈ ಇಟ್ಟು ಯಾಕೆ ಕಿರ್ತಿದ್ದೀರಾ? ಲಾರೆನ್ಸ್ ಸರ್ ಬಂದರೆ ಎಂದಳು ತುಸು ಗಾಬರಿಯಲ್ಲಿ. ಅಗಸ್ತ್ಯ ಬಲಿ ಬಿಡು, ನನ್ನ ಹೆಂಡತಿಗೆ ಐ ಲವ್ ಯು ಅಂತ ಹೇಳೋಕ್ಕೆ ಲಾರೆನ್ಸ್ ಪರ್ಮಿಷನ್ ತಗೋಬೇಕಾ? ಇಲ್ಲ ಅಲ್ವಾ ಎಂದ ಕಣ್ಣು ಹೊಡೆದು. ಹೊರಗೆ ಯಾರೋ ಬರುವ ಶಬ್ದ ಆಗಿದ್ದು ನೋಡಿದ ಹುಡುಗಿ ಓಕೆ ಈಗ ಪ್ಲೀಸ್ ಸುಮ್ಮನಿರಿ ಎಂದಳು ರಿಕ್ವೆಸ್ಟ್ ಮಾಡೋ ಥರ. ಅಗಸ್ತ್ಯ ನೋ, ನಾನು ಸುಮ್ಮನೆ ಇರಬೇಕು ಅಂದರೆ ಲಂಚ ಕೊಡಬೇಕು ಎಂದ. ಇಂದು ಹಾಂ ಎಂದು ಉಬ್ಬೇಸಿ ಲಂಚ? ಯಾವ ಲಂಚ ಎಂದು ಬಾಗಿಲ ಕಡೆ ನೋಡ್ತಿದ್ರೆ ಅಗಸ್ತ್ಯ ನಗುತ್ತಾ ಮುತ್ತಿನ ಲಂಚ ಎಂದ. ಹುಡುಗಿ ಅವನ ಮಾತು ಕೇಳಿ ಒಮ್ಮೆಲೆ ಅವನ ಕಡೆ ನೋಡಿ ವಾಟ್ ಎಂದು ಉಪ್ಪು ಬೆಸೆದು ನೋಡಿದ್ರೆ ಅಗಸ್ತ್ಯ ನೀನು ಕೇಳಿಕೊಂಡಿದ್ದು ನಿಜ ಎನ್ನುವಂತೆ ಉಪ್ಪು ಕುಣಿಸಿದ್ರೆ ಇಂದು ತುಸು ಮುಜುಗರದಲ್ಲಿ ಅವನನ್ನೇ ನೋಡಿದ್ರೆ ಅಗಸ್ತ್ಯ ಅಫ್ಕೋರ್ಸ್ ಐ ಲವ್ ಯು ಹೇಳಿದ ಮೇಲೆ ನಾನು ಅಷ್ಟೊಂದು ಮುತ್ತು ಕೊಟ್ಟಿದ್ದೀನಿ, ಬಟ್ ನೀನು ನನಗೆ ಒಂದೂ ಮುತ್ತು ಕೊಟ್ಟಿಲ್ಲ, ಸೊ ಈಗ ಕೊಡು, ನಾನು ಸೈಲೆಂಟ್ ಆಗ್ತೀನಿ ಎಂದ. ಇಂದು ಶಾಕ್ನಿಂದ ಅವನನ್ನೇ ನೋಡುತ್ತಾ ಆರ್ ಯು ಸೀರಿಯಸ್ ಎಂದು ತನ್ನ ತುಟಿನ ಕಚ್ಚಿ ಅಗಸ್ತ್ಯನ ಮುಖ ನೋಡ್ತಿದ್ರೆ ಅಗಸ್ತ್ಯ ಅಯ್ಯೋ ನಾನು ಜೋಕರ್ ಥರ ಕಾಣ್ತಿದ್ದೀನಾ ನಿನ್ನ ಕಣ್ಗೆ ಎಂದವನು ತುಸು ಜೋರಾಗಿ ಐ ಲವ್ ಎಂದು ಕಿರ್ಚುವ ಮೊದಲೇ ಹುಡುಗಿ ತಕ್ಷಣ ಹೊರಗೆ ಬೂಟಿನ ಶಬ್ದ ತುಂಬ ಹತ್ತಿರ ಬರ್ತಿದ್ದನ್ನು ಕೇಳಿಕೊಂಡವಳು ಅವನ ಬಾಯಿ ಮೇಲೆ ತನ್ನ ಕೈ ಇಟ್ಟು ಅವನ ಕೆನ್ನೆಗೆ ಒಂದು ಮುತ್ತು ಕೊಟ್ಟರೆ ಅಗಸ್ತ್ಯ ಬಾಯಿ ತೆರೆದು ಹುಡುಗಿನೇ ನೋಡ್ತಿದ್ರೆ ಹುಡುಗಿ ನಾಚಿಕೆಯಲ್ಲಿ ತುಸು ಗಾಬರಿಯಲ್ಲೇ ಬಾಗಿಲ ಕಡೆ ನೋಡಿದ್ರೆ ಅಲ್ಲಿ ಲಾರೆನ್ಸ್ ಮತ್ತು ಡಾಕ್ಟರ್ ಇಬ್ಬರು ಒಳಗೆ ಬಂದರು. ಇಂದು ನಿಟ್ಟುಸು ಬಿಟ್ಟು ಎಂದು ಉಸಿರಿದ್ರೆ ಅಗಸ್ತ್ಯ ಮಾತ್ರ ಇಂದು ಮುಖನೇ ನೋಡ್ತಾ ಹಾಗೇ ಕೂತಿದ್ದ. ಅವನೇನೋ ಹುಡುಗಿನ ಸ್ವಲ್ಪ ಕಾಡ್ಸೋಕೆ ಮುತ್ತಿನ ಬಗ್ಗೆ ಕೇಳಿದ್ದ. ಆದರೆ ಹುಡುಗಿ ಕೊಡ್ತಾಳೆ ಅನ್ನೋ ನಂಬಿಕೆ ಸ್ವಲ್ಪನೂ ಇರಲಿಲ್ಲ. ಬಟ್ ಇಂದು ಸಡನ್ ಆಗಿ ಹೀಗೆ ಕೊಟ್ಟಿದ್ದಕ್ಕೆ ಹುಡುಗ ಫುಲ್ ಶಾಕ್ನಲ್ಲಿ ಕೂತಿದ್ದಾನೆ. ಲಾರೆನ್ಸ್ ಅಗಸ್ತ್ಯನನ್ನು ಈಗ ಹೋಗಿನಾ ಎಂದರೆ ಡಾಕ್ಟರ್ ಈಗಲೂ ನೋವಿದೆಯಾ ಎಂದು ಅವನ ಮೈ ಮುಟ್ಟಿ ನೋಡುತ್ತಿದ್ರೆ ಅಗಸ್ತ್ಯ ಇಂದು ಮುಖನೇ ನೋಡುತ್ತಾ ನೋ ಐ ಆಮ್ ಕಂಪ್ಲೀಟ್ಲಿ ಶಾಕ್ ಎಂದರೆ ಲಾರೆನ್ಸ್ ಮತ್ತು ಡಾಕ್ಟರ್ ಇಬ್ಬರು ಅವನ ಮುಖನ ತುಸು ಕನ್ಫ್ಯೂಸ್ನಲ್ಲೇ ನೋಡ್ತಿದ್ರೆ ಹುಡುಗಿ ತನ್ನ ಹಣೆ ಮೇಲೆ ಕೈ ಇಟ್ಟು ತನ್ನ ತುಟಿನ ಕಚ್ಚಿ ಅವನಿಗೆ ಬೆನ್ನಾಕಿ ನಿಂತಳು. ಅಗಸ್ತ್ಯ ಸಣ್ಣಗೆ ನಗ್ತಿದ್ದಾನೆ. ಅವಳ ಕಡೆನೇ ನೋಡ್ತಾ ಇಂದು ಅವನಿಗೆ ಬೆನ್ನಾಕಿ ನಿಂತು ಹೊರಗೆ ಹೋಗುವ ಹುಡುಗಿ ನೋಡಿದ ಅಗಸ್ತ್ಯ ಹೇ ಇಂದು ಎಂದು ಎದ್ದು ಹೋಗಲು ನೋಡುವ ಹುಡುಗನ ಕೈ BP ಕಪ್ ಕಟ್ಟಿದ್ರಿಂದ ಹುಡುಗನಿಗೆ ಹೋಗೋಕ್ಕಾಗದೆ ಸರಿಯಾಗಿ ನೋಡಿದ್ರೆ ಅವನ ಎದುರಲ್ಲಿ ಲಾರೆನ್ಸ್ ಮತ್ತು ಡಾಕ್ಟರ್ ಕೂತಿದ್ರು. ಅಗಸ್ತ್ಯ ಒಮ್ಮೆ ಅವರಿಬ್ಬರ ಮುಖ ನೋಡುತ್ತಾ ಹೊರಗೆ ನಡೆಯೋ ಹುಡುಗಿ ನೋಡುತ್ತಾ ಛೇ ಇವರು ಈಗಲೇ ಬರಬೇಕಿತ್ತಾ, ನಾನಿಂದು ತುಂಬ ದಿನಗಳಿಂದ ಕಾಯ್ತಿದ್ದ ಮಾತನ್ನು ಹೇಳಿದ್ಲು ಎಂದು ಮನದಲ್ಲೇ ಬೈಕೊಂಡವನು ಡಾಕ್ಟರ್ ಹತ್ರ ಅದೇನು ಬೇಗ ಚೆಕ್ ಮಾಡಿ ಎಂದು ಬಾಗಿಲ ಕಡೆ ಇಂದು ಹೋಗೋದನ್ನೇ ನೋಡ್ತಿದ್ರೆ ಲಾರೆನ್ಸ್ಗೆ ಸ್ವಲ್ಪ ಹತ್ತಾಗಿತ್ತು. ಅಗಸ್ತ್ಯ ಇಂದು ಬಳಿ ಹೋಗೋಕ್ಕೆ ಬಯಸ್ತಿದ್ದಾನೆ ಎಂದು.
ಅವನು ಅಗಸ್ತ್ಯನ ಭುಜ ಹಿಡಿದು, ಅಗಸ್ತ್ಯ ಸುಮ್ಮನೆ ಕೂತ್ಕೋ ಎನ್ನುವಂತೆ ಸನ್ನೆ ಮಾಡ್ದ ಕಣ್ಣಲ್ಲಿ. ಲಾರೆನ್ಸ್ ಮುಖ ಒಮ್ಮೆಲೆ ಬೇಸರದಲ್ಲಿ ಕೂಡಿತು. ಯಾಕಂದರೆ ಜಸ್ಟ್ ಈಗಷ್ಟೇ ಭಗವಾನ್ ಕಡೆಯಿಂದ ಫೋನ್ ಬಂದಿತ್ತು. ಆದಷ್ಟು ಬೇಗ ಅಗಸ್ತ್ಯ ಅಲ್ಲಿಂದ ಬರಬೇಕು, ಅದು ಕೂಡ ಆ ಹುಡುಗಿನ ಬಿಟ್ಟು. ಹಾಗಂತ ಆ ಅಗಸ್ತ್ಯನಿಗೆ ಹೇಳು ಅಂತಿದ್ದು ಲಾರೆನ್ಸ್ ನೋವಿಗೆ ಕಾರಣ ಆಗಿತ್ತು. ಹಾಗಾದರೆ ಮುಂದೆ ಅಗಸ್ತ್ಯ ಮತ್ತು ಇಂದು ಮತ್ತೆ ದೂರ ಆಗ್ತಾರಾ? ಎಂದಿನಂತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಈ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.